ಹಾಯ್ ಹಲೋ ನಮಸ್ಕಾರ ರೀ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿ ಹೊಂಟೀವಪ್ಪ ಅಂದ್ರೆ ಗಂಗಸ್ಥಳ ಪೂಜೆ ಮಾಡ್ಬೇಕಂತ ಹೊಂಟೀವ್ರಿ. ಮತ್ತು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಕಾರ್ ಬಂದು ನಿಂತ್ಬಿಟ್ಟೈತ್ರಿ. ಕಾರ್ ಬಂದು ನಿಂತ್ಬಿಟ್ಟೈತ್ರಿ ಆಲ್ರೆಡಿ ಹೋಗ್ಬೇಕಂತೇಳಿ. ಕಾರ್ನ ಕುಂತು ಹೊಂಟ್ಬಿಟ್ಟಿವಿ ನೋಡ್ರಿ. ಲಿಂಬೆಹಣ್ಣ ಬಿಟ್ಟು ಹೋಗ್ಬಿಟ್ಟಿದ್ವಿ. ಲಿಂಬೆಹಣ್ಣು ತಂದು ಕೊಟ್ಟ ಅಲ್ಲಿ ಎಲ್ಲಂಟಿ ಹೇಳಲ್ಲ ಚಂದಾಗ ಆತಕರ ನಾವು ಹೊಡ್ತೀವಿ ತಳಕಕ್ಕ ಇಲ್ ಬಾ ಇಲ್ಲಿ ಹೊಳಿಗೆ ರೀಚ್ ಆದ್ವಿ. ಇದು ಬೂದ್ಯಾಳ ಯಲ್ಲಮ್ಮಂದು ಹೊಳಿ. ಬಿಸಿಲು ನೋಡ್ರಿ ಎಷ್ಟೈತಿ. ನೀ ಜಳಕ ಮಾಡ್ತಿದ್ರಾಗ ನೀನ್ ಇಲ್ಲೇ ಬಿಟ್ಟು ಹೋಗಿ ನೋಡು. ಗಂಗಸ್ಥಳ ಪೂಜೆ ಮಾಡ್ಬೇಕೀಗ. ಮತ್ತೆ ಯಾರಲ್ಲಿ ನಿಂತಾರ ನೋಡ್ರಿ. ಮನೀರಿಂತ್ರನೇ ಅಭಿಷೇಕ ಎಲ್ಲ ಒಂದು ಕಿಟ್ಲೆ ಹಾಕೊಂಡ್ ಬಂದಿದ್ವಿ. ಅದನ್ನ ನೀರೊಳಗೆ ಮಿಕ್ಸ್ ಮಾಡಾತಾರ. ಬಿಂದಿಗೆ ಒಳಗೆ ಹಾಕಿ ಫುಲ್ ನೀರೊಳಗೆ ಇದು ಮಾಡಿ ಮಿಕ್ಸ್ ಮಾಡಿದ್ರು. ಕಿಟ್ಲಿ ಕೆಳಗೆ ಬಾಳೆಹಣ್ಣು ನಾವು ಏನು ಹಾಕಿದ್ವಲ್ಲ ಅದೆಲ್ಲ ಕೆಳಗೆ ಕುಂತ್ಬಿಟ್ಟಿತ್ತು. ಅದು ತೆಗೆದು ವಾಪಸ್ ಅದ್ರೊಳಗೆ ಹಾಕಾತಾರ. ಚಿಡಿ ಆಮೇಲೆ ಬರ್ಬೇಕು. ಎಲ್ಲ ನಿನ್ ಕೈಲಿ ಅಭಿಷೇಕ ಮಾಡಿಸ್ಕೊಳಕತ್ತ ಮತ್ತ ಈ ದಿನ ಅನ್ನೋಟ್ಲೆ ಗಂಡ ಮಗು ಬರ್ಬೇಕು. ನಿನ್ ಬಾಯಿ ಹರ್ಕಿಲ್ಲ ಆಗ್ಲ ಹಂಗೈತಿ ಅದು. ನಿನ್ ಕೈಲಿ ಅಭಿಷೇಕ ನಡ್ದಾದಲ್ಲ ಎಲ್ಲಾನು ಸಹಿಸ್ಕೊಂಡು ಆಕಿ ಫಲ ಕೊಡಾಕಿ ಆಕಿ ತುಂಬಿದ ಹೊಳೆ ಹಾಕುಂತಿ ತುಂಬದಾಗ ತರಬೇಕು. ಮತ್ತ ಹೊಳಿ ವರ್ಷ ನೋಟ್ಲೆ ಈಗ ನಮ್ಮ ಅತ್ತೆಯರಿಗೆ ಅಭಿಷೇಕ ಮಾಡಿಸಿ ಆಮೇಲೆ ಗಂಗಸ್ಥಳ ಪೂಜೆ ಮಾಡೋದಂತ. ಈಗ ಮಾತಂಗಿಯರು ಬಂದಾರಲ್ಲಿ. ಕೈ ಹಿಡಿಬಾವ ಎಲ್ಲ ಮಾನಿನ ಪರಶುರಾಮನಿನ ಮಾತಂಗಿ ನಿನ್ನ ಹಾಲ್ಕುಳೋ ಜೋಗಳ ಬಾಯಿ ನಿನ್ನ ಹಾಲ್ಕುಳೋ ನೋಡ್ಕೊತೀನಿ. ಜಳಕ ಎಲ್ಲ ಮಾಡಿ ಮುಗಿಸಿದ್ದು. ಈಗ ಗಂಗಸ್ಥಳ ಪೂಜೆ ಮಾಡಾತಾರ. ಅದಕ್ಕೆ ಫಸ್ಟ್ ಒಂದು ಕಲ್ಲಿಟ್ಟು ಅದು ಲಕ್ಷ್ಮಿ ಅಂತ. ಇಲ್ಲೆರಡು ಪರಡಿಗೆ ಅದಾವು. ಆ ಪರಡಿಗೆಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಮತ್ತು ನಾವೇನೇನು ತಂದಿದ್ವಲ್ಲ ಎಲ್ಲ ಹಾಕಿಟ್ಟಿವ್ರಿ ಅದ್ರೊಳಗೆ. ಗಂಗಸ್ಥಳ ಪೂಜೆ ಮುಗಿಸಿ ಬಿಸಿಲಿಗೆ ನೋಡ್ರಿ ಹೆಂಗಾಗ್ಬಿಟ್ಟೈತಿ. ಫುಲ್ ಹೊಳೆ ಅಂತೂ ಫುಲ್ ಆಗಿಬಿಟ್ಟೈತಿ. ನೀರು ನೋಡ್ರಿ ಇಲ್ಲಿ ಎಷ್ಟೈತಿ. ಇದೇನಿಲ್ಲಿ ಕಾಣಾತೈತಲ್ರಿ ಅರ್ಶಿನ ಕುಂಕುಮ ಹಚ್ಚಿದ್ದು ಅದು ಯಲ್ಲಮ್ಮನ ಪಾದದ ಗುರುತಂತ. ಡೈರೆಕ್ಟ್ ಹೊಳಿಲಿಂತ್ರ ಬಂದು ಇಲ್ಲಿ ನಿಂತಾಗ ಆಕಿನ ಪಾದ ಮುಡ್ಯಾವಂತ ಈ ಕಲ್ಲಿನ ಮೇಲೆ. ಈಗ ಪೂಜೆ ಸ್ಟಾರ್ಟ್ ಆಯ್ತು ನೋಡ್ರಿ. ಗಂಗಸ್ಥಳ ಊದಿನ ಕಡ್ಡಿ ಅದು ಬೆಳಗಾಕತ್ತಾರ. ನೆಕ್ಸ್ಟ್ ಕಾಯಿ ಒಡೆದು ಪೂಜೆ ಮುಗಿಸಿ ಅಲ್ಲಿಂತ್ರ ನಾವೀಗ ನೆಕ್ಸ್ಟ್ ಹೋಗ್ತೀವಿ ಬೂದ್ಯಾಳ ಯಲ್ಲಮ್ಮಂದು ಗುಡಿಗೆ.
ಎಷ್ಟು ಗದ್ದಲ ಐತೆ ನೋಡ್ರಿ. ಬರ್ರಿ ಒಳಗೆ ಹೋಗಿ ನೋಡುಮಂತ. ದರ್ಶನ ಮಾಡಿಸ್ತೀನಿ ನಿಮಗೂ ಅಮ್ಮಂದು. ನೋಡ್ರಿ ಒಳಗೆ ಎಷ್ಟು ಗದ್ದಲ ಐತಿ. ಅಮ್ಮಂದು ಗರ್ಭಗುಡಿ ಅದೇನು ಬೆಳ್ಳಿ ಬಾಕ್ಲ ಕಾಣತೈತಲ್ಲ ಅಲ್ಲಿ ಒಳಗೈತಿ. ಹಾಗೆ ಅಲ್ಲಿ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಎಷ್ಟು ಜನ ಅದಾರ. ಅದ್ರಾಗ ಶುಕ್ರವಾರ ಹೋಗ್ಬಿಟ್ಟಿವಿ. ಗದ್ದಲ ಇದಪ್ಪ. ಯಾರ್ಯಾರು ಮನ್ಯಾಗ ಕೂತೀರಿ ಇಲ್ಲಿಂತ್ರನೇ ದರ್ಶನ ತೊಗೊಂಬಿಡ್ರಿ ಅಮ್ಮಂದು. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಎಲ್ಲರಿಗೂ ಒಳ್ಳೇದಾಗ್ಲೇವ ತಾಯಿ. ಎಲ್ಲರಿಗೂ ಆಶೀರ್ವಾದ ಮಾಡು. ಈ ವಿಡಿಯೋ ಯಾರ್ಯಾರು ನೋಡಾತಾರ ಅವ್ರಿಗೆ. ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಕುಂದ್ಬಿಟ್ಟಿವಿ ನೋಡ್ರಿ. ಇಲ್ಲಿ ನಮ್ಮ ದಿಶಾ ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ತಿನ್ನಾಕ್ಬಿಟ್ಟಾಳ ಮಸ್ತ. ನಮ್ಮ ಅತ್ತಿ ಮತ್ತು ಇವರು ಜೋಗಮ್ಮ ಅವ್ರು ಅದಾರ. ಇಕ್ಕಿ ಅಂತರೂ ಐಸ್ ಕ್ರೀಮ್ ತಿಂದೆ ಹೊಟ್ಟೆ ತಂಪು ಮಾಡ್ಕೊಳಕತ್ಬಿಟ್ಟಾಳ. ಹಂಗೆ ಮೂಗ್ನಾಗ ಸುಂಬಳಸೋರ ಆತೈತಿ. ಆದರೂ ಬಿಡಾತಿಲ್ಲ. ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಗಾಡಿ ಕಡೆ ಹೊಂಟ್ಬಿಟ್ಟಿವ್ರಿ. ಈಗ ದರ್ಶನ ಎಲ್ಲ ಚಲೋ ಆಯಿತು. ಕಾರ್ನಾಗ ಬಂದು ಕುಂದ್ಬಿಟ್ಟಿವಿ ನೋಡಿ. ನಾವೀಗ ಹೊಂಟ್ಬಿಟ್ಟಿವ್ರಿ ಊರಿಗೆ. ಅಲ್ಲಿಂದ ಡೈರೆಕ್ಟ ನಮ್ಮ ಅಂಗಡಿಗೆ ಬಂದುಬಿಟ್ಟಿವಿ ನಾವು. ನಮ್ಮ ಅಜ್ಜ ನೋಡ್ರಿ ಅಲ್ಲಿ ಸ್ಟೈಲ್ ಒಳಗೆ ಏನೋ ಒಬ್ರಿಗೆ ಆ್ಯಕ್ಷನ್ ಮಾಡಿ ಏನೋ ಹೇಳಾಕ್ಬಿಟ್ಟಾನ. ಅದು ಏನು ಹೇಳತ್ತಾರಂತ ನನಗೂ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ನೋಡ್ರಿ ಬೂದಾಳ ಎಲ್ಲಮ್ಮನ ಗುಡಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಎಲ್ಲರೂ ಇಲ್ಲಿಂತ್ರನೇ ಆಶೀರ್ವಾದ ತೊಗೊಂಬಿಡ್ರಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ದಿಶಾ ನೋಡ್ರಿ ಹೆಂಗೆ ಐಸ್ ಕ್ರೀಮ್ ತಿನ್ನಾಕ್ಬಿಟ್ಟಾಳ. ಬಿಸಿಲಾಗ ಅಡ್ಡಾಡಿ ಹುಡುಗಿ ಮೆತ್ತಗಾಗ್ಬಿಟ್ಟೈತಿ. ಅಲ್ಲಿಂದ ನಾವೆಲ್ಲ ಮುಗಿಸಿ ವಾಪಸ್ ದೇವ್ರ ದರ್ಶನ ಮಾಡಿ ಹೊಂಟ್ಬಿಟ್ಟಿವ್ರಿ. ಈಗ ನಾವು ಮುಂದೆ ಮುಗಿಸಿ ಕಾರ್ನಾಗ ಬಂದು ಕುಂತು ಹೊಂಟ್ಬಿಟ್ಟಿವ್ರಿ ಊರಿಗೆ. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಎಲ್ಲರೂ ನಮ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.